ಇನ್ನು ಇವರು ಒಟ್ಟಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಒಂದು ಕಡೆ ಬೆಂಬಲಿಗರು ಪರ ವಿರೋಧ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸಿಎಂ ಡಿಸಿಎಂ ಇಬ್ರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರು. ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನದಲ್ಲಿ ಸಿಎಂ ಡಿಸಿಎಂ ಇಬ್ರು ಭಾಗಿಯಾಗಿದ್ರು. ಸಿಎಂಗೆ ನೀರಿನ ಪಾತ್ರೆ ಎತ್ಕೊಟ್ರು ಡಿಸಿಎಂ ಡಿಕೆ ಶಿವಕುಮಾರ್. ಗಿಡಕ್ಕೆ ನೀರು ಹಾಕಿ ಉದ್ಘಾಟನೆ ಮಾಡಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಐಐಎಸ್ಸಿ ಕ್ಯಾಂಪಸ್ನ ಜೆಎನ್ ಟಾಟಾ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಈ ಸಮ್ಮೇಳನ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಟಿಬಿ ಜಯಚಂದ್ರ, ಕೇಂದ್ರ ಜಲಶಕ್ತಿ ಇಲಾಖೆ ರಾಜ್ಯ ಸಚಿವ ರಾಜಭೂಷಣ್ ಚೌಧರಿ ಇದರಲ್ಲಿ ಭಾಗಿಯಾಗಿದ್ರು. ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಅಕ್ಕಪಕ್ಕದಲ್ಲೇ ಕೂತಿದ್ದಾರೆ, ಆದರೆ ಮಾತಿಲ್ಲ ಕತೆ ಇಲ್ಲ. ಸಿದ್ದರಾಮಯ್ಯ ಅವರು ಯಾಕೋ ಸ್ವಲ್ಪ ಗರಂ ಆದಂತೆ ಕಾಣಿಸ್ತಾ ಇದೆ. ಇಬ್ರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು. ಒಂದು ಕಡೆ ಬೆಂಬಲಿಗರ ಪರ ವಿರೋಧ ಚರ್ಚೆಗಳಾಗ್ತಾ ಇದೆ. ಆ ಹೇಳಿಕೆಗಳ ನಡುವೆ ಒಟ್ಟಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅನಿವಾರ್ಯತೆ ಇಬ್ರು ಒಟ್ಟಾಗಿ ಕಾಣಿಸ್ಕೊಳ್ಬೇಕು, ಈ ಕಾರ್ಯಕ್ರಮದಲ್ಲಿ ಇಬ್ರು ಭಾಗಿಯಾಗಬೇಕು. ಸೊ ಹಾಗಾಗಿ ಭಾಗಿಯಾಗಿದ್ದಾರೆ. ಹಾಗಂತ ಇಬ್ಬರ ನಡುವೆ ಎಲ್ಲವೂ ಸರಿ ಹೋಗ್ಬಿಟ್ಟಿದೆ ಅಂತ ಏನಲ್ಲ. ಇನ್ನು ಅಕ್ಕಪಕ್ಕ ಕುಳಿತಿದ್ರು ಸಿಎಂ ಡಿಸಿಎಂ. ಮಾತಿಲ್ಲ ಕಥೆಯಲ್ಲ. ಡಿಸಿಎಂ ಡಿಕೆಶಿ, ಸಿಎಂ ಸಿದ್ದರಾಮಯ್ಯ ಮೌನ ಯುದ್ಧ ಮಾಡಿದ್ರು. ಮಾತಿಲ್ಲ ಕಥೆ ಇಲ್ಲ. ಸಿಎಂ ಡಿಸಿಎಂ ನಡುವೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ವೇದಿಕೆಯಲ್ಲಿ ಕೂತ್ಕೊಂಡಿದ್ರು. ಅತಿಥಿಗಳನ್ನ ಸ್ವಾಗತಿಸಿ ಅಧಿಕಾರಿಗಳ ಜೊತೆ ಡಿಕೆಶಿ ಬ್ಯುಸಿ ಆಗ್ಬಿಟ್ರು. ವಾಚ್ ನೋಡ್ತಾ, ಲೆಟರ್ ಓದ್ತಾ ಸಿದ್ದರಾಮಯ್ಯ ಕೂತ್ಕೊಂಡಿದ್ರು. ಒಂದೇ ಒಂದು ಮಾತನ್ನು ಆಡದೆ ನಾಯಕರು ಫುಲ್ ಸೈಲೆಂಟ್ ಆಗಿದ್ರು. ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಬ್ಬರ ನಡುವೆ ಏನೂ ಕೂಡ ಸರಿ ಇಲ್ಲ. ಇಡ್ಲಿ ವಡೆನೂ ವರ್ಕ್ ಆಗಿಲ್ಲ, ನಾಟಿ ಕೋಳಿನೂ ವರ್ಕ್ ಆಗಿಲ್ಲ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸಿದ್ದರಾಮಯ್ಯ ಅವರು ಆ ಕಡೆ ಈ ಕಡೆ ನೋಡ್ತಾ, ಲೆಟರ್ ನೋಡ್ತಾ, ವಾಚ್ ನೋಡ್ತಾ ಸುಮ್ಮನಾಗ್ಬಿಟ್ರು. ಡಿಸಿಎಂ ಅಷ್ಟೇ ಆ ಕಡೆ ಈ ಕಡೆ ನೋಡ್ತಾ, ಆಮೇಲೆ ಅಧಿಕಾರಿಗಳ ಜೊತೆ ಅವರು ಬ್ಯುಸಿ ಆಗ್ಬಿಟ್ರು. ನೋಡಿ, ಅವರು ನಾನೊಂದು ತೀರ ನೀನೊಂದು ತೀರ, ಇಬ್ರು ಒಬ್ರಿಗೊಬ್ರು ಮಾತಿಲ್ಲ ಕಥೆ ಇಲ್ಲ. ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಸಿಎಂ ಹಾಗೆ ಡಿಸಿಎಂ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಅದರಲ್ಲೂ ಇಡ್ಲಿ ವಡೆನೂ ವರ್ಕ್ ಆಗಿಲ್ಲ, ನಾಟಿ ಕೋಳಿನೂ ವರ್ಕ್ ಆಗಿಲ್ಲ ಅನ್ನೋದು ಇನ್ನೂ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಇಬ್ರು ಅಕ್ಕಪಕ್ಕದಲ್ಲೇ ಕೂತ್ಕೊಂಡಿದ್ರು. ಮಾತಿಲ್ಲ ಕಥೆ ಇಲ್ಲ. ರಾಘವೇಂದ್ರ, ಖಂಡಿತವಾಗೂ ಸಿಂಧೂರ ಒಂದು ಮೆಸೇಜ್ ಅನ್ನ ಕೊಡಬೇಕಾಯ್ತು. ಹಾಗಾಗಿ ಇಡ್ಲಿ ವಡೆ ಮತ್ತೆ ನಾಟಿ ಕೋಳಿಯ ಸ್ಟೋರಿಗಳು ಉದ್ಭವವಾಗಿದ್ವು. ಯಾಕಂದ್ರೆ ಸಿಎಂ ಅವರ ನಿವಾಸಕ್ಕೆ ತೆರಳಿ ಡಿಕೆ ಶಿವಕುಮಾರ್ ಅವರು ಇಡ್ಲಿ ವಡೆಯನ್ನ ತಿಂದಿದ್ರು. ನಾವೆಲ್ಲ ಒಟ್ಟಾಗಿದ್ದೀವಿ, ಒಂದಾಗಿದ್ದೀವಿ ಅನ್ನೋ ಸಂದೇಶವನ್ನ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಕೊಟ್ಟಿದ್ರು. ಅದಾದ ಬಳಿಕ 1 ವಾರದ ನಂತರ ಸಿಎಂ ಮತ್ತೆ ಡಿಸಿಎಂ ಪುನಃ ಡಿಸಿಎಂ ಅವರ ನಿವಾಸಕ್ಕೆ ತೆರಳಿ ಬೆಳ್ಳಂಬೆಳಿಗ್ಗೆ ನಾಟಿ ಕೋಳಿ ಮತ್ತೆ ಇಡ್ಲಿಯನ್ನ ಸವಿದು ನಾವು ಒಗ್ಗಟ್ಟಾಗಿದ್ದೀವಿ, ನಾನು ಮತ್ತೆ ಡಿಕೆ ಶಿವಕುಮಾರ್ ಅವರು ಎಲ್ಲರಂತೆಯೂ ಸಹ ಅನನ್ಯವಾಗಿದ್ದೀವಿ, ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ ಅಂತ ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಸಾಕಷ್ಟು ವ್ಯತ್ಯಾಸಗಳು ಇಬ್ಬರಲ್ಲೂ ಸಹ ಕಾಣ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಇಬ್ಬರು ಎದುರು ಬಂದಾಗ ಸಹ ಯಾವುದೇ ರೀತಿಯ ಮಾತಿಲ್ಲ ಕತೆ ಇಲ್ಲ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ರು. ದೆಹಲಿಯಲ್ಲಿ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಡೆವಲಪ್ಮೆಂಟ್ ಗಳ ಮೇಲೆ ಡಿಕೆ ಶಿವಕುಮಾರ್ ಅವರು ಸ್ವಲ್ಪ ಮಟ್ಟಿಗೆ ಅಸಮಾಧಾನವನ್ನಗೊಂಡಿದ್ದಾರೆ ಅಂತಾನೂ ಸಹ ಹೇಳಲಾಗಿದೆ. ಯಾಕಂದ್ರೆ ವರಿಷ್ಠರು ಡಿಕೆ ಶಿವಕುಮಾರ್ ಅವರಿಗೆ ಏನ್ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಇಲ್ಲಿವರೆಗೂ ಸಹ ಡಿಕೆ ಶಿವಕುಮಾರ್ ಅವರು ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ಹೀಗಾಗಿ ಇವತ್ತು ಏನೋ ಅಣೆಕಟ್ಟೆ ಸಂರಕ್ಷಣಾ ದಿನ ಅಂತ ಏನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು, 2 ದಿನದ ಮಟ್ಟಿಗೆ ಆ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆ ಕಾರ್ಯಕ್ರಮದಲ್ಲಿ ಸಿಎಂ ಮತ್ತೆ ಡಿಸಿಎಂ ಇಬ್ಬರು ಸಹ ಭಾಗಿಯಾಗಿದ್ರು ಸಹ ಅಕ್ಕಪಕ್ಕ ಕೂತಿದ್ರು ಸಹ ಪರಸ್ಪರ ಇಬ್ಬರು ಮಾತು ಇಲ್ಲ ಕತೆ ಇಲ್ಲ, ಜೊತೆಗೆ ಮುಖ ಸಹ ಇಬ್ಬರು ನೋಡ್ಕೊಳ್ತಾ ಇಲ್ಲ. ಆದ್ರೆ ಒಂದೇ ಒಂದ್ಸರಿ ಏನೋ ಸಸ್ಯಗಳಿಗೆ ನೀರ್ ಹಾಕೋದಕ್ಕೆ ಡಿಸಿಎಂ ಅವರೇ ನೀರಿನ ಚೆಂಬನ್ನ ಅವರಿಗೆ ಕೊಟ್ಟರು. ಅದಾದ ಬಳಿಕ ಸಿಎಂ ಅವರು ಪೇಪರ್ ಓದೋದು ಮತ್ತೆ ಮೊಬೈಲ್ ನೋಡೋದ್ರಲ್ಲಿ, ವಾಚ್ ನೋಡೋದ್ರಲ್ಲಿ ಬಿಜಿ ಆದ್ರು. ಡಿಕೆ ಶಿವಕುಮಾರ್ ಅವರ ಬಳಿ ಪಕ್ಕದಲ್ಲೇ ಕೂತಿದ್ರು ಸಹ ಯಾವುದೇ ರೀತಿಯ ಮಾತಿಲ್ಲ. ಇಲ್ಲಿಗೆ ಗೊತ್ತಾಗುತ್ತೆ ಕಾಂಗ್ರೆಸ್ನ ಇಬ್ಬರು ನಾಯಕರ ನಡುವೆ ಸಾಕಷ್ಟು ದೊಡ್ಡ ಮಟ್ಟದ ವ್ಯತ್ಯಾಸ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಸಹ ಪರಸ್ಪರ ಕೋಲ್ಡ್ ವಾರ್ ಅನ್ನ ನಡೆಸ್ತಾ ಇದ್ದಾರೆ ಅನ್ನೋದು ಇಲ್ಲಿಗೆ ಕನ್ಫರ್ಮ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಯಾವತ್ತೇ ಆಗಲಿ ಸಿಎಂ ಮತ್ತೆ ಡಿಸಿಎಂ ಅವರು ಒಂದೇ ವೇದಿಕೆಯಲ್ಲಿದೆ, ಅಲ್ಪ ಸ್ವಲ್ಪ ಮಟ್ಟಿಗಾದ್ರೂ ಸಹ ಮಾತುಕತೆಯನ್ನ ನಡೆಸೋರು, ಈಗ ಪರಸ್ಪರ ಕಿವಿಯಲ್ಲಿ ಏನಾದ್ರು ಹೇಳ್ಕೊಳ್ಳೋರು. ಆದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಇಬ್ಬರು ಸಹ ಯಾವುದೇ ರೀತಿಯ ಮಾತು ಮತ್ತೆ ಕತೆ ಇಲ್ಲದೆ ಕೂತಿರ್ತಕ್ಕಂಥದ್ದು ಈಗ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ಸಿಂಧೂರ, ರಾಘವೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.